ಎಲ್ಲ ಕಡೆ ಇರುತ್ತೆ, ಎಲ್ಲರೂ ಕೂಡ ಹಾಕಿರ್ತಾರೆ, ಅದನ್ನ ನೀವು ಓದ್ಕೊಬಹುದು. ಮಕ್ಕಳಿಗೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ ಮುಖ್ಯೋಪಾಧ್ಯಾಯರು ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡ್ತಿರುವಂಥ ಈ ಒಂದು ಸಮಾರಂಭ ನನಗೆ ತುಂಬ ಸಂತೋಷ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಇಬ್ಬರು ಗಣ್ಯ ವ್ಯಕ್ತಿಗಳ ನುಡಿಮುತ್ತುಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ನಾವು ವರ್ಷವೆಲ್ಲ ಮಾತಾಡ್ತೀವಿ, ನಮ್ಮ ಮಾತುಗಳು ಕೇಳಿ ಕೇಳಿ ನಿಮಗೂ ಬೇಜಾರಾಗಿದೆ. ಇವರು ಹೊಸಬರು, ಇವ್ರ ಬಗ್ಗೆ ಕೇಳ್ತಾರೆ ಅನ್ನೋ ಅನಿಸುತ್ತೆ. ಆದರೂ ಮೊದಲನೇದಾಗಿ ಕುವೆಂಪು ಅವರು ಮಾತು ವೆರಿ ಗುಡ್. 18 ವರ್ಷದ ಅಂದ್ರೆ 18 ವರ್ಷದ ಒಳಗೆ ಇರ್ತಕ್ಕಂಥ ಮಕ್ಕಳನ್ನು ನಾವು ಮಕ್ಕಳು ಅಂತೀವಿ ಅಲ್ವಾ? 0 ಇಂದ 18 ವರ್ಷ ಒಳಗಡೆ ಇರ್ತಕ್ಕಂಥವ್ರನ್ನೆಲ್ಲರೂ ಕೂಡ ನಾವು ಮಕ್ಕಳು ಅಂತ ಕರಿತೀವಿ ಅಲ್ವಾ? ಹಾಗಾದ್ರೆ ಈಗ ಯಾರ್ಯಾರು ಸೇರ್ಕೊಂಡ್ರು ನಿಮ್ ಜೊತೆಗೆ? ನಾನು ಹಲವಾರು ವಿಚಾರಗಳನ್ನ ಹೇಳ್ತೀನಿ, ಬಟ್ ಎಷ್ಟು ಜನದ ಹತ್ರ ಪೆನ್ ಇದೆಯೋ ಪುಸ್ತಕ ಇದೆಯೋ ಗೊತ್ತಿಲ್ಲ. ಪುಸ್ತಕ ಇಲ್ಲದೇ ಇರೋ ಪರವಾಗಿಲ್ಲ, ಮಸ್ತಕದಲ್ಲಿ ಬರ್ಕೊಳ್ಳಿ. ಓಕೆ, ವೆರಿ ಗುಡ್. ತುಂಬಾ ಜನ ತಂದಿದ್ದೀರಾ. ಓಕೆ, ಮಕ್ಕಳ ಗ್ರಾಮ ಸಭೆ ಅಂತ ಕೇಳಿದ್ದೀರಾ ನೀವೆಲ್ಲ? ಏನು ಗ್ರಾಮ ಸಭೆ ಅಂದ್ರೆ ಎಲ್ಲಾದ್ರೂ ನೋಡಿದ್ದೀರಾ ಗ್ರಾಮ ಸಭೆ ನಡೆಯೋದು? ಜನರಲ್ ಆಗಿ ಗ್ರಾಮ ಸಭೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಊರಲ್ಲಿ ಅಥವಾ ಒಂದು ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮದವ್ರನ್ನ ಕರೆಸಿ ಗ್ರಾಮ ಸಭಾ ಕುಂದುಕೊರತೆಗಳನ್ನ ನೋಡ್ಲಿಕ್ಕೆ ಮತ್ತೆ ಗ್ರಾಮದ ಕುಂದುಕೊರತೆಗಳನ್ನ ಕೇಳಿ ಆ ಕುಂದುಕೊರತೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಒಂದು ಗ್ರಾಮ ಸಭೆಯನ್ನು ಮಾಡ್ತಾರೆ. ಅದು ವಿಶೇಷ ಗ್ರಾಮ ಸಭೆ ಅಂದ್ರೆ ಸಾರ್ವಜನಿಕರು ಮಾಡುವಂಥದ್ದು. ಮಕ್ಕಳ ಗ್ರಾಮ ಸಭೆ ಕೇಳಿದಿರೋ? ಮಕ್ಕಳ ಗ್ರಾಮ ಸಭೆ ಅಂದ್ರೆ ಮಕ್ಕಳ ಗ್ರಾಮ ಸಭೆ ಅಂತ ಒಂದು ಪದನೇ ಹೇಳುತ್ತೆ. ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ, ಮಕ್ಕಳಿಂದಲೇ ನಡೆಯುವಂತ ಒಂದು ಸಭೆಯನ್ನ ಮಕ್ಕಳ ಗ್ರಾಮ ಸಭೆ ಅಂತ ಹೇಳ್ತೀವಿ. ಅಲ್ಲಿ ಜನಪ್ರತಿನಿಧಿಗಳಿರ್ತಾರೆ, ಪಂಚಾಯಿತಿ ಅಧಿಕಾರಿಗಳಿರ್ತಾರೆ. ಈ ಗ್ರಾಮ ಸಭೆಯನ್ನು ಹೊರಟು ಎಲ್ಲಿ ಬಂತಪ್ಪ ಅಂದ್ರೆ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಮಕ್ಕಳ ಮಾಸಾಚರಣೆ ಅಂತ ಮಾಡಬೇಕು. ಇದನ್ನ ಸರ್ಕಾರ ಆದೇಶ ಹೊರಡಿಸಿದೆ. ಯಾವಾಗಂದ್ರೆ 18/9/2006 ಸರ್ಕಾರ ಆದೇಶ ಕೊಟ್ಟಿದೆ, ಭಾರತ ಸರ್ಕಾರ. ಕೇಳಿಸ್ಕೊತಾ ಇದ್ದೀರಾ ಮಕ್ಕಳ? ನಾನು ಮಾತಾಡ್ತೋದು ಅರ್ಥ ಆಗ್ತಾ ಇದೆಯಾ? ಗಲಾಟೆ ಮಾಡಲ್ಲ. ಕೆಲವು ಪ್ರಶ್ನೆ ಕೇಳ್ತಾರೆ ಮುಗ್ದಾದ್ಮೇಲೆ ನೀವು ಆನ್ಸರ್ ಮಾಡ್ಬೇಕು. ಯಾವಾಗ ಆದೇಶ ಹೊರಡಿಸಿದ್ರು ಅಂತ ಹೇಳ್ತಾ ಇದ್ದೆ ನಾನು? 18/9/2006 ಸರ್ಕಾರ ಆದೇಶವನ್ನು ಹೊರಡಿಸಿತು. ಏನಂತ? ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಕ್ಕಳ ಮಾಸಾಚರಣೆ ಅಂತ ಹೇಳಿ ನವೆಂಬರ್ ತಿಂಗಳಲ್ಲಿ ಮಾಡಬೇಕು. ಯಾಕೆ ನವೆಂಬರ್ ತಿಂಗಳಲ್ಲಿ ಮಾಡಬೇಕು ಗೊತ್ತಾ? ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇದ್ದೀನಿ, ನವೆಂಬರ್ ಅಲ್ಲಿ ಏನು ವಿಶೇಷ? ಮಕ್ಕಳ ದಿನಾಚರಣೆ. ಅದಲ್ಲದೆ ಏನಾಯ್ತು, ನವೆಂಬರ್ 20ನೇ ತಾರೀಕು ಏನಾಯ್ತು? ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂಗೀಕಾರ ಆಗ್ಲಿಲ್ವ ವಿಶ್ವಸಂಸ್ಥೆಯಿಂದ? ನಾನು ಲಾಸ್ಟ್ ಟೈಮ್ ಪಾಠ ತಗೊಳ್ಳಿ ಹೇಳಿಲ್ವ ನಿಮ್ಗೆ? ನೆನಪಿಲ್ಲ? ನವೆಂಬರ್ 20ನೇ ತಾರೀಕು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನ ವಿಶ್ವಸಂಸ್ಥೆ ಅಂಗೀಕಾರ ಮಾಡ್ತು. ಆ ನವೆಂಬರ್ 20 ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂತ ಹೇಳ್ತೀವಿ. ಭಾರತದಲ್ಲಿ ನವೆಂಬರ್ 14 ಮಕ್ಕಳ ದಿನಾಚರಣೆ ಅಂತ ಹೇಳ್ತೀವಿ. ನವೆಂಬರ್ 14ರಿಂದ 30 ತನಕ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಮಕ್ಕಳ ಗ್ರಾಮ ಸಭೆ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅದಲ್ಲದೆ ಕರ್ನಾಟಕ ರಾಜ್ಯ 1993ರ ಕರ್ನಾಟಕ ಗ್ರಾಮ ಸಮಾಜ ಮತ್ತು ಪಂಚಾಯತಿ ರಾಜ್ಯ ಕಾಯ್ದೆ ಅಂತ ಬಂತು. ಆ ಕಾಯ್ದೆಯಲ್ಲೂ ಕೂಡ ಏನು ಹೇಳುತ್ತೆ ಅಂದರೆ, ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಸಬಲೀಕರಣಕ್ಕಾಗಿ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನ ಮಾಡಬೇಕು ಪ್ರತಿ ಗ್ರಾಮ ಪಂಚಾಯತಿಲೂ ಪ್ರತಿ ವರ್ಷನೂ ನವೆಂಬರ್ ತಿಂಗಳಲ್ಲಿ ಅಂತ ಹೇಳುತ್ತೆ. ಹಾಗೆಯೇ ಈ ಒಂದು ಪಂಚಾಯತಿನಲ್ಲಿ ಈ ದಿನಾಂಕ ಎಷ್ಟು? ಇವತ್ತು ಡೇಟು 20/20/2017ನೇ ತಾರೀಕು ಈ ಒಂದು ಗ್ರಾಮ ಸಭೆಯನ್ನು ಇಟ್ಕೊಂಡಿದ್ದೀವಿ. ಈ ಗ್ರಾಮ ಸಭೆ ಉದ್ದೇಶ ಏನು ಅಂತ ತಿಳ್ಕೊಂಡಿದ್ದೀರಾ? ತಿಳ್ಕೊಬೇಕಾ ಬೇಡವಾ? ಗಮನ ಇಟ್ಟು ಕೇಳ್ತಾ ಇದ್ದೀರಾ? ಈ ಗ್ರಾಮ ಸಭೆ ಉದ್ದೇಶ ಏನು ಅಂತ? ಮಕ್ಕಳಿಗೆ ಏನಾದರೂ ಸಂಬಂಧಿಸಿದ ಸಮಸ್ಯೆಗಳನ್ನ ಮಕ್ಕಳಿಂದಲೇ ಕೇಳಿ ತಿಳ್ಕೊಳ್ಳೋದು ಈ ಗ್ರಾಮ ಸಭೆಯ ಮೊದಲನೇ ಉದ್ದೇಶ. ಅರ್ಥ ಆಯ್ತಾ? ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಮಕ್ಕಳಿಂದನೇ ಕೇಳಿ ತಿಳ್ಕೊಂಡು ಆ ಒಂದು ಸಮಸ್ಯೆಯನ್ನ ಪರಿಹಾರ ಹುಡುಕೋದು ಮಕ್ಕಳ ಗ್ರಾಮ ಸಭೆಯ ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ ಏನ್ ಗೊತ್ತಾ? ಸರ್ಕಾರದ ವಿವಿಧ ಕಾರ್ಯಕ್ರಮಗಳಿರ್ತವೆ ಮಕ್ಕಳ ಬಗ್ಗೆನೇ. ಸರ್ಕಾರದ ವಿವಿಧ ಕಾರ್ಯಕ್ರಮಗಳನ್ನ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮತ್ತೆ ಅರಿವನ್ನ ಮೂಡಿಸುವಂಥದ್ದು ಎರಡನೇ ಉದ್ದೇಶ. ಮೊದಲನೇ ಉದ್ದೇಶ ಏನು? ಯಾರು ಹೇಳ್ತೀರಾ? ವೆರಿ ಗುಡ್. ನಿಮ್ಮ ಹೆಸರು? ಚಪ್ಪಾಳೆ. ಎರಡನೇ ಉದ್ದೇಶ ಏನು?
ಸರ್ಕಾರದ ಹೇಳಿ ಕಂಟಿನ್ಯೂ ಮಾಡಿ. ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಮಕ್ಕಳಿಗೆ ಅರಿವನ್ನ ಜಾಗೃತಿಯನ್ನ ಮೂಡಿಸುವಂಥದ್ದು 2ನೇ ಉದ್ದೇಶ. ಹಾಗಾದ್ರೆ 3ನೇ ಉದ್ದೇಶ ಏನು ಗೊತ್ತಾ? ಮಕ್ಕಳು ಅವರೇ ಸಂಘಟಿತರಾಗಿ ಅವರ ಎಲ್ಲ ಹಕ್ಕುಗಳನ್ನ ತಿಳಿದುಕೊಳ್ಳುವುದು, ಹಾಗೇನೆ ಆ ಒಂದು ಹಕ್ಕುಗಳನ್ನ ಬಳಸ್ಕೊಳ್ಳಿಕ್ಕೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸೋದು 3ನೇ ಉದ್ದೇಶ. 4ನೇ ಉದ್ದೇಶ ಏನಪ್ಪಾ ಅಂದ್ರೆ ತಮ್ಮ ಸಮಸ್ಯೆಗಳು, ಆಲೋಚನೆಗಳನ್ನ, ಅಭಿಪ್ರಾಯಗಳನ್ನ ಗ್ರಾಮ ಪಂಚಾಯತಿ ಹಿರಿಯರೊಂದಿಗೆ ಹಂಚಿಕೊಳ್ಳೋದು 4ನೇ ಉದ್ದೇಶ. ಈ ಉದ್ದೇಶ ನಿಮ್ಗೆ ಹೇಳ್ತಾ ಇರೋದು ಮುಂದೆ ಇದನ್ನೆಲ್ಲ ಮಾಡ್ಬೇಕು ನೀವು. ನೆಕ್ಸ್ಟು ನಿಮ್ಮ ಒಂದು ಡಿಸ್ಕಸ್ ಅವ್ರ ಜೊತೆ ನಿಮ್ಮದು ಚರ್ಚೆ ಇರುತ್ತೆ. ಆ ಚರ್ಚೆನಲ್ಲಿ ಇದೆಲ್ಲ ನೀವು ಕೇಳಬೇಕಾಗುತ್ತೆ. ಹಾಗೇನೆ ಮಕ್ಕಳಿಗೆ ಸುತ್ತಮುತ್ತಲ ಮಕ್ಕಳಿಗೆ ಅನ್ಯಾಯಗಳು ನಡೀತಾ ಇರುತ್ತೆ, ಸಮಸ್ಯೆಗಳು ನಡೀತಾ ಇರುತ್ತೆ. ನಾನು ಲಾಸ್ಟಲ್ಲಿ ಹೇಳಿದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆಗಳು ಅಂತ. ಮಕ್ಕಳ ಹಕ್ಕುಗಳ ಉಲ್ಲಂಘನೆ ನಮ್ಮ ಶಾಲೆಗೆ ಇಂಗ್ಲಿಷ್ ಟೀಚರ್ ಮತ್ತೆ ಸೋಷಿಯಲ್ ಟೀಚರ್ ಕೊರತೆ ಇದೆ. ಮತ್ತೆ ಪ್ರತಿ 3 ದಿನಕ್ಕೊಂದ್ಸರಿ ಬಂದು ತಾತ್ಕಾಲಿಕವಾಗಿ ಮಾತ್ರ ಇರೋದ್ರಿಂದ ನಮಗೆ ತುಂಬ ಕಷ್ಟ ಅನ್ನಿಸ್ತಿದೆ. ದಯವಿಟ್ಟು ಪ್ಲೀಸ್ ನಮ್ಮ ಸ್ಕೂಲ್ಗೆ ಇಂಗ್ಲಿಷ್ ಟೀಚರ್ ಮತ್ತೆ ಸೋಷಿಯಲ್ ಟೀಚರ್ನ ಕಳ್ಸ್ಕೊಳ್ಬೇಕು ಅಂತ ಕೇಳ್ತೀನಿ. ವೆರಿ ಗುಡ್. ನಿಮ್ದು ಕ್ವಶನ್ ಇದೆಯಾ? ನೀವು ಹೇಳಪ್ಪ. ಓಕೆ, ಒಂದು ನಿಮಿಷ ಹೇಳಪ್ಪ. ಸರ್, ನನ್ನ ಹೆಸರು ಅನಿಲ್ ಕುಮಾರ್ ಬಿ ಅಂತ, GHPS ಕಂಸಾಗರ. ನಮ್ಮ ಶೌಚಾಲಯಕ್ಕೆ ಪಂಚಾಯತಿ ವತಿಯಿಂದ ಬೇಕಾದ ಸಾಮಗ್ರಿಗಳನ್ನ ಕೊಡಿಸ್ಬೇಕು ಅಂತ ಕೇಳ್ಕೊತೀವಿ. ಶೌಚಾಲಯಕ್ಕೆ ಬೇಕಾದ ಸಾಮಗ್ರಿಗಳು ಅಂದ್ರೆ ಶೌಚಾಲಯ ಸ್ವಚ್ಛತೆಗೆ. ಅನಿಲ್ ಕುಮಾರ್ ಕೇಳಿ. ಒಂದು ನಿಮಿಷ ಹಲೋ, ಒಂದು 1 2 3 ಚಪ್ಪಾಳೆ. ಸುಪ್ರೀತ್ ಸುಪ್ರೀತ್ ಈಗ ಮುಂದಕ್ಕೆ ಹೋಗಿ ಕೇಳಿ. ನನ್ನ ಹೆಸರು ಪೂಜಾ, 9ನೇ ತರಗತಿ, ಡಾಕ್ಟರ್ BR ಅಂಬೇಡ್ಕರ್ ಪ್ರೌಢಶಾಲೆ. ನಮ್ಮ ಸ್ಕೂಲಲ್ಲಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಕ್ಲೀನ್ ಮಾಡಿಸೋಕೆ ಬೇಕು. ಶೌಚಾಲಯದು ಸ್ವಲ್ಪ ಕೊರತೆ ಆಗಿದೆ. ಶೌಚಾಲಯಗಳು ಕಟ್ಟಿಸ್ಕೊಳ್ಳಿ. ಹೌದು, ಕೇಳಬೇಕು. ತಪ್ಪೇನಾ? ನೆಕ್ಸ್ಟ್ ಅಡಿಗೆ ಮಾಡೋಕೆ ಊಟ ಮಾಡೋಕೆ ತೊಂದರೆ ಇದ್ರೆ ಅಡಿಗೆ ಮಾಡೋಕೆ ಕೊಠಡಿ ಕಟ್ಸ್ಕೊಡು, ಊಟ ಮಾಡೋಕೆ ಕೊಠಡಿ ಕಟ್ಸ್ಕೊಡು. ಊಟ ಮಾಡಿ ನಮ್ಮ ಸ್ಕೂಲಲ್ಲಿ ಶೌಚಾಲಯ ಕಟ್ಟಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಸರಿ ಬಾಬು. ನೆಕ್ಸ್ಟ್ ಅಲ್ಲಿ ವೇದಿಕೆ ಮಾತಾಡ. ನೀವು ಕೇಳ್ತಾ ಇದ್ದೀರಾ? ವಿಜಯಲಕ್ಷ್ಮಿ ಅಲ್ಲ, ಜಯಲಕ್ಷ್ಮಿ. ನಮ್ಮ ಶಾಲೆಗೆ ಕ್ರೀಡಾ ಸಾಮಗ್ರಿಗಳು ಬೇಕು ಅಂತ ಕೇಳ್ತಾರೆ. ಕ್ರೀಡಾ ಸಾಮಗ್ರಿಗಳು ನೀವೇ ಮಾತಾಡಬೇಡಿ. ನಮ್ ಕ್ವಶನ್ ಕೇಳಿ. ಏನಾದ್ರೂ ಕೇಳೋದಿದ್ರೆ ಇಲ್ಲಿ ಕೇಳಿ. ನೀವೇ ಮಾತಾಡಬೇಡಿ. ನಿಮ್ಗೆ ಏನ್ ಬರ್ತಿದೆ ಕೇಳಿ. ನೀವು ಹೈಸ್ಕೂಲ್ನವರು ಯಾಕೋ ಯಾರಪ್ಪ ಹೇಳಪ್ಪ. ಅಲ್ಲ, ಭಯ ಪಡ್ಕೊಳ್ಳೋ ಅಂತ ಏನಿದಿಲ್ಲ. ಮಕ್ಕಳ ಗ್ರಾಮ ಸಭೆ ನಿಮ್ಗೋಸ್ಕರ ಮಾಡ್ತಾ ಇರೋದು. ಸಂಕೋಚ ಪಟ್ಕೋಬಾರ್ದು. ಓಕೆ, ಹೇಳಿ. ಅವ್ರು ಕೇಳ್ತಾ ಇದಾರೆ, ಕೇಳಿಸ್ಕೊಡಿ. ಅವ್ರು ಹೇಳ್ತಾ ಇದಾರೆ. ಹೇಳಪ್ಪ. ಸಂಜನಾ. ನೀರಿನ ಟ್ಯಾಂಕರ್ ಶುಚಿ. ಓಕೆ, ಥ್ಯಾಂಕ್ಸ್.
ಸೌಲಭ್ಯ ಆರೋಗ್ಯ. ಓಕೆ, ಒಂದು ನಿಮಿಷ. ಇಲ್ಲಿ 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 ಕೇಳಿಸ್ಕೊಳ್ಳಿ. ಅಂಬೇಡ್ಕರ್ ಹೈಸ್ಕೂಲ್ ನಮ್ಮೂರ್ ಕಡೆ ಒಂದು ಬಸ್ ಬರುದಿಲ್ಲ. ಕೇಳಿಸ್ಕೊಳ್ಳಿ. ಹಲೋ, ನೀವು ಮಾತಾಡ್ತೀರಾ ಎಲ್ರು ಮಾತಾಡ್ಬೇಕಾ? ಓಕೆ, ರಿಪೀಟ್ ಮಾಡ್ಬಿಟ್ಟ. ಉಮಾಶಂಕರ್ BS ಅಂಬೇಡ್ಕರ್ ಹೈಸ್ಕೂಲ್. ನಾವು ಕನಕಪುರದಿಂದ ನಮ್ಗೆ ಬಸ್ ಬರೋದು ಒಂದೇ ಒಂದು ಬರ್ತದೆ. ಅದು ಒಂದು ದಿವಸ ಬರುತ್ತೆ, ಒಂದು ದಿವಸ ಬರೋದಿಲ್ಲ. ಆ ಕಾಲೇಜ್ಗೆ ಹೋಗೋರು ಮತ್ತೆ ಊರುಗಳ್ಗೆ ಹೋಗೋರು ಭಾಳ ಇಂಚ ಆಗುತ್ತೆ. ಬಸ್ಗಳು ಬರೋ ಬಾಪೂಜಿ ನಗರ ಈ ಕಡೆ. ಅನಿಲ್ ಕುಮಾರ್ ಮತ್ತೆ ಕೇಳ್ತಾ ಇದೆಯಾ? ಓಕೆ, ಹೇಳು. GHPS ಕಂಸಾಗರ ನಮ್ಮ ಸ್ಕೂಲ್ಗೆ ಆಟದ ಮೈದಾನ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಮತ್ತೆ ದೈಹಿಕ ಶಿಕ್ಷಣ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಓಕೆ, ಒಂದು ನಿಮಿಷ ಕೇಳಿಸ್ತಾ ಇಲ್ಲ. ಒಂದು ನಿಮಿಷ ಹೇಳಿ, ಜೋರಾಗಿ ಹೇಳಿ ಸ್ವಲ್ಪ. ಹೇಳಿ. ಸರ್, ನಾವು ಅಲ್ಲಿ ಫಸ್ಟು ಕಾಂಪೌಂಡ್ ಕಟ್ಟಿಸ್ತೀವಿ. ಜೋರಾಗಿ ಹೇಳಿ. ನಿಮ್ಮ ಹೆಸರು ಹೇಳಿ. ರಕ್ಷಿತಾ ಪಿ. ಊರಲ್ಲಿ ರಸ್ತೆ ಸರಿಯಾಗಿಲ್ಲ, ವಾಹನಗಳು ಓಡಾಟ ಇಲ್ಲ ಸರ್. ಅವ್ರು ಮಾಡಿಸ್ಕೋಬೇಕು ಸರ್. ಹೊಸಳ್ಳಿ ರಸ್ತೆ ಚೆನ್ನಾಗಿಲ್ಲ. ಪಂಚಾಯತಿ ಅರೆಗಡ್ಡೆ ದೊಡ್ಡಿ. ಓಕೆ, ಅರೆಕಟ್ಟೆ ದೊಡ್ಡಿ ಪಂಚಾಯತಿ ಗ್ರಾಮ ಸಭೆಯನ್ನ ಹತ್ತಳ್ಳಿ ಸ್ಕೂಲಲ್ಲಿ ಮಾಡ್ತಾ ಇದೀವಿ. ನೆಕ್ಸ್ಟ್ ವೀಕಲ್ಲಿ ಹತ್ತಳ್ಳಿ ಸ್ಕೂಲಲ್ಲಿ ಇರುತ್ತೆ. ಅಲ್ಲಿ ನಾನು ಈ ವಿಚಾರ ಬರ್ಕೊಂಡಿದ್ದೀನಿ, ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಹೊಸಳ್ಳಿ ಅಲ್ಲ, ಅರೆ ಹೊಸಳ್ಳಿ, ಬರೀ ಹೊಸಳ್ಳಿ ಅಂತ ಕಬ್ಬಾಳ. ನೆಕ್ಸ್ಟ್ ಹೇಳಪ್ಪ. ಅಲ್ಲಿ ಸರ್, ನಾನು ರಾಜೇಶ್ ಆಧಾರ್. ಸರ್, ಇದು ಪ್ರಾಥಮಿಕ ಶಾಲೆ ಸರ್. ನಮ್ಮ ಕ್ಲಾಸ್ ನಮ್ಮ ಸ್ಕೂಲ್ಗೆ ಗ್ರಂಥಾಲಯ ಪುಸ್ತಕಗಳನ್ನು ಒದಗಿಸ್ಬೇಕು ಸರ್. ಗ್ರಂಥಾಲಯ ಪುಸ್ತಕಗಳು. ವೆರಿ ಗುಡ್. ಹೇಳ್ಬಿಡ. ಆದರ್ಶ ಅನಿಲ್ ಕುಮಾರ್ ಹೇಳಿ. ಸರ್, ಕಂಪ್ಯೂಟರ್ಗೆ ಒಂದು ಕೊಠಡಿ ಇದು ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಕಂಪ್ಯೂಟರ್ ಕೊಠಡಿ. ಹರ್ಷಿತ್ ಕುಮಾರ್ ಕೇಳು. ನಮ್ಮ ಸಾರ ಕೊಠಡಿಗಳು ಜಾಸ್ತಿ ಸೀರು ಬಿಟ್ಕೊಂಡು ಒಂದೊಂಥರ ವಿಕಾರ ಕಾಣ್ತಾ ಇದೆ. ಅದಕ್ಕೆ ತಿರ್ಬಾಲ ಪ್ಲಾಸ್ಟರ್ ಮಾಡಿಸಿ ಪೇಂಟ್ ಹೊಡ್ಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೆ. ದುರಸ್ತಿ, ಕೊಠಡಿಗಳ ದುರಸ್ತಿ. ಸರ್, ಮೇಲ್ಗಡೆ ಕೊಠಡಿ ತಂಪಾಡ್ತಾರ ಆಯ್ತಲ್ಲ, ಸುತ್ತ ಬಾಡ್ರು ಅವೆಲ್ಲ ಸೀರು ಬಿಟ್ಕೊಂಡು ಒಂಥರ ವಿಕಾರ ಕಾಣ್ತಾ ಇದೆ. ತಿರ್ಬಾಲ ಪ್ಲಾಸ್ಟರ್ ಮಾಡಿಸಿ ಇರ್ಲಿ. ಓಕೆ, ಫೈನ್. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ನಿಮ್ಮ ಹೆಸರು? ವೀಣಾ KR. ಕಂಪ್ಯೂಟರ್ ಇದೆ, ಆದ್ರೆ ಕಂಪ್ಯೂಟರ್ ಕೆಟ್ಟೋಗಿದೆ. ನಮಗೂ ಒಂದು ಸ್ವಲ್ಪ ಕಂಪ್ಯೂಟರ್ ಬೇಕು. ಕಂಪ್ಯೂಟರ್ ಅಂದ್ರೆ ಇದೆ ಮತ್ತೆ ಹೇಳ್ಕೊಡೋರು ಬೇಕು. ಕಂಪ್ಯೂಟರ್ ಮತ್ತೆ ಕಂಪ್ಯೂಟರ್ ಶಿಕ್ಷಕರು.